ಒಂದು ಎಸ್ಕಿಮಿಕ್ ಸ್ಟ್ರೋಕ್. ದೇಹದ ಯಾವುದೋ ಒಂದು ಭಾಗದಲ್ಲಿ ಸಣ್ಣದಾಗಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿ ಅದು ರಕ್ತದಲ್ಲಿ ಬೆರೆತು ಮುಂದೆ ಸಂಚರಿಸುತ್ತೆ. ಒನ್ಸ್ ಈ ಕ್ಲಾಟ್ ಬ್ರೈನ್ಗೆ ರೀಚ್ ಆದಾಗ ಅಲ್ಲಿರುವ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಈ ಕ್ಲಾಟ್ ಸ್ಟಕ್ ಆಗುತ್ತೆ. ಆಗ ಮುಂದೆ ಇರುವ ಬ್ರೈನ್ ಸೆಲ್ಸ್ ಗಳಿಗೆ ಆಕ್ಸಿಜನ್ ಸಿಗದೆ ಸಾಯುತ್ತವೆ. ನಮ್ಮ ದೇಹದಲ್ಲಿ ಈ ಬ್ಲಡ್ ಕ್ಲಾಟ್ ಹೇಗೆ ತಯಾರಾಗುತ್ತಿದೆ ಅಂತ ನಮ್ಮ ವೈದ್ಯರಿಗೂ ಗೊತ್ತಾಗುತ್ತಿಲ್ಲ. ಆದ್ರೆ ಕೆಲವೊಂದು ಸ್ಟಡಿ ಪ್ರಕಾರ ಕೆಲವೊಂದು ರೇರ್ ಕೇಸಲ್ಲಿ ನಮ್ಮ ಹಾರ್ಟ್ ರಿದಮ್ ಅಲ್ಲಿ ಚೇಂಜಸ್ ಆಗಿ ಹೃದಯ ಬಡಿತ ಸ್ಲೋ ಆಗುತ್ತೆ. ಇದರಿಂದ ಬ್ಲಡ್ ಫ್ಲೋ ಸ್ಲೋ ಆಗಿ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂಡ್ ಫೈಬರ್ಸ್ ಒಂದುಗೂಡಿ ರಕ್ತ ಹೆಪ್ಪುಗಟ್ಟುತ್ತಿದೆ. ನಮ್ಮ ಬ್ರೈನ್ ನಲ್ಲಿ ಯಾವುದೇ ಪೈನ್ ರಿಸೆಪ್ಟರ್ಸ್ ಇರೋದಿಲ್ಲ. ಇದರಿಂದಾನೇ ಬ್ರೈನ್ ಡ್ಯಾಮೇಜ್ ಆದ್ರೂ ಆರ್ ಬ್ರೈನ್ ನಲ್ಲಿ ಬ್ಲಾಕೇಜ್ ಆದ್ರೂ ನಮ್ಗೆ ಯಾವುದೇ ರೀತಿಯ ನೋವಾಗೋದಿಲ್ಲ ಅಂಡ್ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಆಕ್ಸಿಜನ್ ಇಲ್ಲದೆ ಮುಂದೆ ಇರುವ ಲಕ್ಷಾಂತರ ನ್ಯೂರಾನ್ಸ್ ಗಳ ಮಧ್ಯೆ ಕಮ್ಯುನಿಕೇಶನ್ ನಿಂತೋಗಿ ಬ್ರೈನ್ ಫಂಕ್ಷನ್ ಸ್ಲೋ ಆಗುತ್ತೆ. ಆಗ ನಮ್ಮ ದೇಹದಲ್ಲಿ ಕೆಲವೊಂದು ಚೇಂಜಸ್ ಕಾಣಿಸಲು ಮೊದಲಾಗುತ್ತೆ. ಡ್ಯಾಮೇಜ್ ಆಗಿರುವ ಬ್ರೈನ್